ಶಿವಮೊಗ್ಗದ ಈದ್ಗಾ ಮೈದಾನ ವಿವಾದ ಸುಖಾಂತ್ಯ ಆಗಿದೆ. ಇಬ್ಬರನ್ನೂ ಕೂಡ ಕೂತು ಮಾತನಾಡಿಸಿ ಪೊಲೀಸರು ಈ ಪ್ರಕರಣವನ್ನ ಅಥವಾ ಈ ವಿವಾದವನ್ನ ಬಗೆಹರಿಸಿದ್ದಾರೆ. ಇಂದಿನಿಂದ ಸಾರ್ವಜನಿಕರಿಗೆ ಮುಕ್ತ ಅವಕಾಶ ದೊರಕಿದೆ. ಸೌಹಾರ್ದಯುತವಾಗಿ ಮೈದಾನ ವಿವಾದ ಬಗೆಹರಿದಿದೆ. ಬೆಳಿಗ್ಗೆಯಿಂದಲೇ ಸಾರ್ವಜನಿಕರಿಗೆ ಮೈದಾನದಲ್ಲಿ ಅವಕಾಶಕ್ಕೆ ಮುಕ್ತ ಇದೆ. ಭದ್ರತೆಗಾಗಿ ಹಾಕಿದ್ದ ಬ್ಯಾರಿಕೇಡ್ಗಳನ್ನ ಪೊಲೀಸರು ತೆರವು ಮಾಡಿದ್ದಾರೆ. ವಿವಾದಿತ ಜಾಗದಲ್ಲಿ ಸುಮಾರು 14 ಸಿಸಿಟಿವಿ ಕ್ಯಾಮೆರಾಗಳನ್ನ ಅಳವಡಿಸಿದ್ದಾರೆ. ಎರಡು ಸಮುದಾಯಗಳ ಮುಖಂಡರ ಜೊತೆಯಲ್ಲಿ ಮಾತುಕತೆಯ ಬಳಿಕ ಈ ಈದ್ಗಾ ಮೈದಾನದ ವಿವಾದ ಇದೆಯಲ್ಲ, ಇದು ಸುಖಾಂತ್ಯ ಕಂಡಿದೆ. ಇವತ್ತಿನಿಂದ ಸಾರ್ವಜನಿಕರಿಗೆ ಓಡಾಡೋದಕ್ಕೆ ಅಥವಾ ಅಲ್ಲಿ ಗ್ರೌಂಡಿಗೆ ಹೋಗೋದಕ್ಕೆ ಅವಕಾಶ ಇದೆ. ಸೌಹಾರ್ದಯುತವಾಗಿ ಪೊಲೀಸರು ಇದನ್ನ ಬಗೆಹರಿಸಿದ್ದಾರೆ. ಬೆಳಿಗ್ಗೆಯಿಂದಲೇ ಸಾರ್ವಜನಿಕರು ಮೈದಾನದಲ್ಲಿ ಓಡಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಹೆಚ್ಚಿಗೆ ಅಲ್ಲಿ ಭದ್ರತೆಗಾಗಿ ಹಾಕಿದಂತ ಬ್ಯಾರಿಕೇಡ್ಗಳನ್ನ ತೆರವು ಮಾಡಿದ್ದಾರೆ. ವಿವಾದಿತ ಜಾಗದಲ್ಲಿ 14 ಸಿಸಿಟಿವಿ ಕ್ಯಾಮೆರಾಗಳನ್ನು ಕೂಡ ಅಳವಡಿಸಿ ಯಾವುದೇ ಅಹಿತಕರ ಘಟನೆಗಳಾಗಬಾರದು ಮತ್ತು ಯಾವುದೇ ಗೊಂದಲಗಳ ಕಾರಣ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಬಂದೋಬಸ್ತ್ ಕೂಡ ಮಾಡಿದ್ದಾರೆ. ಎರಡೂ ಸಮುದಾಯಗಳ ಮುಖಂಡರ ಜೊತೆಯಲ್ಲಿ ಮಾತುಕತೆಯ ಬಳಿಕ ಅವರಲ್ಲಿ ವಿಶ್ವಾಸ ಮೂಡಿಸಿ ಈಗ ಈ ಪ್ರಕರಣ, ಈ ವಿವಾದ, ಈದ್ಗಾ ಮೈದಾನ ವಿವಾದ, ಶಿವಮೊಗ್ಗದ ಈದ್ಗಾ ಮೈದಾನ ವಿವಾದ ಸುಖಾಂತ್ಯ ಆಗಿದೆ. ನೋಡಿ, ಬ್ಯಾರಿಕೇಡ್ ಎಲ್ಲ ಹಾಕಿರೋದನ್ನ ತೆರೆದಿದ್ದಾರೆ. ಸಾರ್ವಜನಿಕರು ಈದ್ಗಾ ಮೈದಾನದಲ್ಲಿ ಓಡಾಡ್ತಾ ಇದ್ದಾರೆ. ಹೆಚ್ಚುವರಿಯಾಗಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಹಾಕಿದ್ದಾರೆ. ಜನ ಮೂವ್ಮೆಂಟ್ ಇದೆ, ಬ್ಯಾರಿಕೇಡ್ಗಳನ್ನು ತೆಗೆದಿದ್ದಾರೆ. ಪಾರ್ಕಿಂಗ್ ಮಾಡೋದು ಮತ್ತೊಂದು ಎಲ್ಲವೂ ಕೂಡ ಅಲ್ಲಿ ಸಲೀಸಾಗಿದೆ. ಸುಮಾರು 14 ಸಿಸಿಟಿವಿ ಕ್ಯಾಮೆರಾಗಳನ್ನು ಹಾಕಿದ್ದಾರೆ. ಎರಡೂ ಸಮುದಾಯಗಳ ಮುಖಂಡರನ್ನು ಕೂರಿಸಿ ಮಾತುಕತೆ ಆದ ನಂತರ ಈ ಪ್ರಕರಣ, ಈಗ ಈ ವಿವಾದ ಈಗ ಸುಖಾಂತ್ಯ ಕಂಡಿದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಶಿವಮೊಗ್ಗದ ಪ್ರತಿನಿಧಿ ಭೀಮಾ ನಾಯ್ಕ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಭೀಮಾ ನಾಯ್ಕ, ಏನೇನಾಯ್ತು ಈ ಪ್ರಕರಣದಲ್ಲಿ? ಸದ್ಯಕ್ಕೆಲ್ಲವೂ ಕೂಡ ಸುಖಾಂತ್ಯ ಆಗಿದೆಯಾ? ಏನ್ ಹೇಳ್ತಾರೆ ಎರಡೂ ಸಮುದಾಯದವರು? ಭೀಮಾ ನಾಯ್ಕ, ಬಹುಶಃ ಕಾಲ್ ಕಟ್ ಆಗಿದೆ, ಮತ್ತೆ ಸಂಪರ್ಕ ಮಾಡೋಣ ಭೀಮಾ ನಾಯ್ಕ ಅವರನ್ನ. ನೋಡಿ, ಶಿವಮೊಗ್ಗದ ಈದ್ಗಾ ಮೈದಾನ ವಿವಾದ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಎರಡು ಸಮುದಾಯಗಳ ನಡುವಿನ ಈ ಒಂದು ಗೊಂದಲ ಇದೆಲ್ಲವೂ ಕೂಡ ತಾರಕಕ್ಕೆ ಹೋಗುತ್ತೆ ಅನ್ನೋ ಲೆಕ್ಕಾಚಾರ ಇತ್ತು. ಆದ್ರೆ ಮಾತುಕತೆಯ ನಂತರ ಇದನ್ನ ಸರಿಪಡಿಸಿದ್ದಾರೆ. ಸುಖಾಂತ್ಯ ಕಂಡಿದೆ ಪ್ರಕರಣ. ಶಿವಮೊಗ್ಗದ ಈದ್ಗಾ ಮೈದಾನ ವಿವಾದ ಸುಖಾಂತ್ಯ ಆಗಿದೆ. ಇಬ್ಬರನ್ನೂ ಕೂಡ ಕೂತು ಮಾತನಾಡಿಸಿ ಪೊಲೀಸರು ಈ ಪ್ರಕರಣವನ್ನ ಅಥವಾ ಈ ವಿವಾದವನ್ನ ಬಗೆಹರಿಸಿದ್ದಾರೆ. ಇಂದಿನಿಂದ ಸಾರ್ವಜನಿಕರಿಗೆ ಮುಕ್ತ ಅವಕಾಶ ದೊರಕಿದೆ. ಸೌಹಾರ್ದಯುತವಾಗಿ ಮೈದಾನ ವಿವಾದ ಬಗೆಹರಿದಿದೆ. ಬೆಳಿಗ್ಗೆಯಿಂದಲೇ ಸಾರ್ವಜನಿಕರಿಗೆ ಮೈದಾನದಲ್ಲಿ ಅವಕಾಶಕ್ಕೆ ಮುಕ್ತ ಇದೆ. ಭದ್ರತೆಗಾಗಿ ಹಾಕಿದ್ದ ಬ್ಯಾರಿಕೇಡ್ಗಳನ್ನ ಪೊಲೀಸರು ತೆರವು ಮಾಡಿದ್ದಾರೆ. ವಿವಾದಿತ ಜಾಗದಲ್ಲಿ ಸುಮಾರು 14 ಸಿಸಿಟಿವಿ ಕ್ಯಾಮೆರಾಗಳನ್ನ ಅಳವಡಿಸಿದ್ದಾರೆ. ಎರಡು ಸಮುದಾಯಗಳ ಮುಖಂಡರ ಜೊತೆಯಲ್ಲಿ ಮಾತುಕತೆಯ ಬಳಿಕ ಈ ಈದ್ಗಾ ಮೈದಾನದ ವಿವಾದ ಇದೆಯಲ್ಲ, ಇದು ಸುಖಾಂತ್ಯ ಕಂಡಿದೆ. ಇವತ್ತಿನಿಂದ ಸಾರ್ವಜನಿಕರಿಗೆ ಓಡಾಡೋದಕ್ಕೆ ಅಥವಾ ಅಲ್ಲಿ ಗ್ರೌಂಡಿಗೆ ಹೋಗೋದಕ್ಕೆ ಅವಕಾಶ ಇದೆ. ಸೌಹಾರ್ದಯುತವಾಗಿ ಪೊಲೀಸರು ಇದನ್ನ ಬಗೆಹರಿಸಿದ್ದಾರೆ. ಬೆಳಿಗ್ಗೆಯಿಂದಲೇ ಸಾರ್ವಜನಿಕರು ಮೈದಾನದಲ್ಲಿ ಓಡಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಹೆಚ್ಚಿಗೆ ಅಲ್ಲಿ ಭದ್ರತೆಗಾಗಿ ಹಾಕಿದಂತ ಬ್ಯಾರಿಕೇಡ್ಗಳನ್ನ ತೆರವು ಮಾಡಿದ್ದಾರೆ. ವಿವಾದಿತ ಜಾಗದಲ್ಲಿ 14 ಸಿಸಿಟಿವಿ ಕ್ಯಾಮೆರಾಗಳನ್ನು ಕೂಡ ಅಳವಡಿಸಿ ಯಾವುದೇ ಅಹಿತಕರ ಘಟನೆಗಳಾಗಬಾರದು ಮತ್ತು ಯಾವುದೇ ಗೊಂದಲಗಳ ಕಾರಣ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಬಂದೋಬಸ್ತ್ ಕೂಡ ಮಾಡಿದ್ದಾರೆ. ಎರಡೂ ಸಮುದಾಯಗಳ ಮುಖಂಡರ ಜೊತೆಯಲ್ಲಿ ಮಾತುಕತೆಯ ಬಳಿಕ ಅವರಲ್ಲಿ ವಿಶ್ವಾಸ ಮೂಡಿಸಿ ಈಗ ಈ ಪ್ರಕರಣ, ಈ ವಿವಾದ, ಈದ್ಗಾ ಮೈದಾನ ವಿವಾದ, ಶಿವಮೊಗ್ಗದ ಈದ್ಗಾ ಮೈದಾನ ವಿವಾದ ಸುಖಾಂತ್ಯ ಆಗಿದೆ. ನೋಡಿ, ಬ್ಯಾರಿಕೇಡ್ ಎಲ್ಲ ಹಾಕಿರೋದನ್ನ ತೆಗೆದಿದ್ದಾರೆ. ಸಾರ್ವಜನಿಕರು ಈದ್ಗಾ ಮೈದಾನದಲ್ಲಿ ಓಡಾಡ್ತಾ ಇದ್ದಾರೆ. ಹೆಚ್ಚುವರಿಯಾಗಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಹಾಕಿದ್ದಾರೆ. ಜನ ಮೂವ್ಮೆಂಟ್ ಇದೆ, ಬ್ಯಾರಿಕೇಡ್ಗಳನ್ನು ತೆಗೆದಿದ್ದಾರೆ. ಪಾರ್ಕಿಂಗ್ ಮಾಡೋದು ಮತ್ತೊಂದು ಎಲ್ಲವೂ ಕೂಡ ಅಲ್ಲಿ ಸಲೀಸಾಗಿದೆ. ಸುಮಾರು 14 ಸಿಸಿಟಿವಿ ಕ್ಯಾಮೆರಾಗಳನ್ನು ಹಾಕಿದ್ದಾರೆ. ಎರಡೂ ಸಮುದಾಯಗಳ ಮುಖಂಡರನ್ನು ಕೂರಿಸಿ ಮಾತುಕತೆ ಆದ ನಂತರ ಈ ಪ್ರಕರಣ, ಈಗ ಈ ವಿವಾದ ಈಗ ಸುಖಾಂತ್ಯ ಕಂಡಿದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಶಿವಮೊಗ್ಗದ ಪ್ರತಿನಿಧಿ ಭೀಮಾ ನಾಯ್ಕ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಭೀಮಾ ನಾಯ್ಕ, ಏನೇನಾಯ್ತು ಈ ಪ್ರಕರಣದಲ್ಲಿ? ಸದ್ಯಕ್ಕೆಲ್ಲವೂ ಕೂಡ ಸುಖಾಂತ್ಯ ಆಗಿದೆಯಾ? ಏನ್ ಹೇಳ್ತಾರೆ ಎರಡೂ ಸಮುದಾಯದವರು? ಭೀಮಾ ನಾಯ್ಕ, ಬಹುಶಃ ಕಾಲ್ ಕಟ್ ಆಗಿದೆ, ಮತ್ತೆ ಸಂಪರ್ಕ ಮಾಡೋಣ ಭೀಮಾ ನಾಯ್ಕ ಅವರನ್ನ. ನೋಡಿ, ಶಿವಮೊಗ್ಗದ ಈದ್ಗಾ ಮೈದಾನ ವಿವಾದ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಎರಡು ಸಮುದಾಯಗಳ ನಡುವಿನ ಈ ಒಂದು ಗೊಂದಲ ಇದೆಲ್ಲವೂ ಕೂಡ ತಾರಕಕ್ಕೆ ಹೋಗುತ್ತೆ ಅನ್ನೋ ಲೆಕ್ಕಾಚಾರ ಇತ್ತು. ಆದ್ರೆ ಮಾತುಕತೆಯ ನಂತರ ಇದನ್ನ ಸರಿಪಡಿಸಿದ್ದಾರೆ. ಸುಖಾಂತ್ಯ ಕಂಡಿದೆ ಪ್ರಕರಣ.
ಶಿವಮೊಗ್ಗದ ಈದ್ಗಾ ಮೈದಾನ ವಿವಾದ ಸುಖಾಂತ್ಯ ಆಗಿದೆ. ಇಬ್ಬರನ್ನೂ ಕೂಡ ಕೂತು ಮಾತನಾಡಿಸಿ ಪೊಲೀಸರು ಈ ಪ್ರಕರಣವನ್ನ ಅಥವಾ ಈ ವಿವಾದವನ್ನ ಬಗೆಹರಿಸಿದ್ದಾರೆ. ಇಂದಿನಿಂದ ಸಾರ್ವಜನಿಕರಿಗೆ ಮುಕ್ತ ಅವಕಾಶ ದೊರಕಿದೆ. ಸೌಹಾರ್ದಯುತವಾಗಿ ಮೈದಾನ ವಿವಾದ ಬಗೆಹರಿದಿದೆ. ಬೆಳಿಗ್ಗೆಯಿಂದಲೇ ಸಾರ್ವಜನಿಕರಿಗೆ ಮೈದಾನದಲ್ಲಿ ಅವಕಾಶಕ್ಕೆ ಮುಕ್ತ ಇದೆ. ಭದ್ರತೆಗಾಗಿ ಹಾಕಿದ್ದ ಬ್ಯಾರಿಕೇಡ್ಗಳನ್ನ ಪೊಲೀಸರು ತೆರವು ಮಾಡಿದ್ದಾರೆ. ವಿವಾದಿತ ಜಾಗದಲ್ಲಿ ಸುಮಾರು 14 ಸಿಸಿಟಿವಿ ಕ್ಯಾಮೆರಾಗಳನ್ನ ಅಳವಡಿಸಿದ್ದಾರೆ. ಎರಡು ಸಮುದಾಯಗಳ ಮುಖಂಡರ ಜೊತೆಯಲ್ಲಿ ಮಾತುಕತೆಯ ಬಳಿಕ ಈ ಈದ್ಗಾ ಮೈದಾನದ ವಿವಾದ ಇದೆಯಲ್ಲ, ಇದು ಸುಖಾಂತ್ಯ ಕಂಡಿದೆ. ಇವತ್ತಿನಿಂದ ಸಾರ್ವಜನಿಕರಿಗೆ ಓಡಾಡೋದಕ್ಕೆ ಅಥವಾ ಅಲ್ಲಿ ಗ್ರೌಂಡಿಗೆ ಹೋಗೋದಕ್ಕೆ ಅವಕಾಶ ಇದೆ. ಸೌಹಾರ್ದಯುತವಾಗಿ ಪೊಲೀಸರು ಇದನ್ನ ಬಗೆಹರಿಸಿದ್ದಾರೆ. ಬೆಳಿಗ್ಗೆಯಿಂದಲೇ ಸಾರ್ವಜನಿಕರು ಮೈದಾನದಲ್ಲಿ ಓಡಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಹೆಚ್ಚಿಗೆ ಅಲ್ಲಿ ಭದ್ರತೆಗಾಗಿ ಹಾಕಿದಂತ ಬ್ಯಾರಿಕೇಡ್ಗಳನ್ನ ತೆರವು ಮಾಡಿದ್ದಾರೆ. ವಿವಾದಿತ ಜಾಗದಲ್ಲಿ 14 ಸಿಸಿಟಿವಿ ಕ್ಯಾಮೆರಾಗಳನ್ನು ಕೂಡ ಅಳವಡಿಸಿ ಯಾವುದೇ ಅಹಿತಕರ ಘಟನೆಗಳಾಗಬಾರದು ಮತ್ತು ಯಾವುದೇ ಗೊಂದಲಗಳ ಕಾರಣ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಬಂದೋಬಸ್ತ್ ಕೂಡ ಮಾಡಿದ್ದಾರೆ. ಎರಡೂ ಸಮುದಾಯಗಳ ಮುಖಂಡರ ಜೊತೆಯಲ್ಲಿ ಮಾತುಕತೆಯ ಬಳಿಕ ಅವರಲ್ಲಿ ವಿಶ್ವಾಸ ಮೂಡಿಸಿ ಈಗ ಈ ಪ್ರಕರಣ, ಈ ವಿವಾದ, ಈದ್ಗಾ ಮೈದಾನ ವಿವಾದ, ಶಿವಮೊಗ್ಗದ ಈದ್ಗಾ ಮೈದಾನ ವಿವಾದ ಸುಖಾಂತ್ಯ ಆಗಿದೆ. ನೋಡಿ, ಬ್ಯಾರಿಕೇಡ್ ಎಲ್ಲ ಹಾಕಿರೋದನ್ನ ತೆರೆದಿದ್ದಾರೆ. ಸಾರ್ವಜನಿಕರು ಈದ್ಗಾ ಮೈದಾನದಲ್ಲಿ ಓಡಾಡ್ತಾ ಇದ್ದಾರೆ. ಹೆಚ್ಚುವರಿಯಾಗಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಹಾಕಿದ್ದಾರೆ. ಜನ ಮೂವ್ಮೆಂಟ್ ಇದೆ, ಬ್ಯಾರಿಕೇಡ್ಗಳನ್ನು ತೆಗೆದಿದ್ದಾರೆ. ಪಾರ್ಕಿಂಗ್ ಮಾಡೋದು ಮತ್ತೊಂದು ಎಲ್ಲವೂ ಕೂಡ ಅಲ್ಲಿ ಸಲೀಸಾಗಿದೆ. ಸುಮಾರು 14 ಸಿಸಿಟಿವಿ ಕ್ಯಾಮೆರಾಗಳನ್ನು ಹಾಕಿದ್ದಾರೆ. ಎರಡೂ ಸಮುದಾಯಗಳ ಮುಖಂಡರನ್ನು ಕೂರಿಸಿ ಮಾತುಕತೆ ಆದ ನಂತರ ಈ ಪ್ರಕರಣ, ಈಗ ಈ ವಿವಾದ ಈಗ ಸುಖಾಂತ್ಯ ಕಂಡಿದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಶಿವಮೊಗ್ಗದ ಪ್ರತಿನಿಧಿ ಭೀಮಾ ನಾಯ್ಕ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಭೀಮಾ ನಾಯ್ಕ, ಏನೇನಾಯ್ತು ಈ ಪ್ರಕರಣದಲ್ಲಿ? ಸದ್ಯಕ್ಕೆಲ್ಲವೂ ಕೂಡ ಸುಖಾಂತ್ಯ ಆಗಿದೆಯಾ? ಏನ್ ಹೇಳ್ತಾರೆ ಎರಡು ಸಮುದಾಯದವರು? ಭೀಮಾ ನಾಯ್ಕ, ಬಹುಶಃ ಕಾಲ್ ಕಟ್ ಆಗಿದೆ, ಮತ್ತೆ ಸಂಪರ್ಕ ಮಾಡೋಣ ಭೀಮಾ ನಾಯ್ಕ ಅವರನ್ನ. ನೋಡಿ, ಶಿವಮೊಗ್ಗದ ಈದ್ಗಾ ಮೈದಾನ ವಿವಾದ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಎರಡು ಸಮುದಾಯಗಳ ನಡುವಿನ ಈ ಒಂದು ಗೊಂದಲ ಇದೆಲ್ಲವೂ ಕೂಡ ತಾರಕಕ್ಕೆ ಹೋಗುತ್ತೆ ಅನ್ನೋ ಲೆಕ್ಕಾಚಾರ ಇತ್ತು. ಆದ್ರೆ ಮಾತುಕತೆಯ ನಂತರ ಇದನ್ನ ಸರಿಪಡಿಸಿದ್ದಾರೆ. ಸುಖಾಂತ್ಯ ಕಂಡಿದೆ ಪ್ರಕರಣ. ಶಿವಮೊಗ್ಗದ ಈದ್ಗಾ ಮೈದಾನ ವಿವಾದ ಸುಖಾಂತ್ಯ ಆಗಿದೆ. ಇಬ್ಬರನ್ನೂ ಕೂಡ ಕೂತು ಮಾತನಾಡಿಸಿ ಪೊಲೀಸರು ಈ ಪ್ರಕರಣವನ್ನ ಅಥವಾ ಈ ವಿವಾದವನ್ನ ಬಗೆಹರಿಸಿದ್ದಾರೆ. ಇಂದಿನಿಂದ ಸಾರ್ವಜನಿಕರಿಗೆ ಮುಕ್ತ ಅವಕಾಶ ದೊರಕಿದೆ. ಸೌಹಾರ್ದಯುತವಾಗಿ ಮೈದಾನ ವಿವಾದ ಬಗೆಹರಿದಿದೆ. ಬೆಳಿಗ್ಗೆಯಿಂದಲೇ ಸಾರ್ವಜನಿಕರಿಗೆ ಮೈದಾನದಲ್ಲಿ ಅವಕಾಶಕ್ಕೆ ಮುಕ್ತ ಇದೆ. ಭದ್ರತೆಗಾಗಿ ಹಾಕಿದ್ದ ಬ್ಯಾರಿಕೇಡ್ಗಳನ್ನ ಪೊಲೀಸರು ತೆರವು ಮಾಡಿದ್ದಾರೆ. ವಿವಾದಿತ ಜಾಗದಲ್ಲಿ ಸುಮಾರು 14 ಸಿಸಿಟಿವಿ ಕ್ಯಾಮೆರಾಗಳನ್ನ ಅಳವಡಿಸಿದ್ದಾರೆ. ಎರಡು ಸಮುದಾಯಗಳ ಮುಖಂಡರ ಜೊತೆಯಲ್ಲಿ ಮಾತುಕತೆಯ ಬಳಿಕ ಈ ಈದ್ಗಾ ಮೈದಾನದ ವಿವಾದ ಇದೆಯಲ್ಲ, ಇದು ಸುಖಾಂತ್ಯ ಕಂಡಿದೆ. ಇವತ್ತಿನಿಂದ ಸಾರ್ವಜನಿಕರಿಗೆ ಓಡಾಡೋದಕ್ಕೆ ಅಥವಾ ಅಲ್ಲಿ ಗ್ರೌಂಡಿಗೆ ಹೋಗೋದಕ್ಕೆ ಅವಕಾಶ ಇದೆ. ಸೌಹಾರ್ದಯುತವಾಗಿ ಪೊಲೀಸರು ಇದನ್ನ ಬಗೆಹರಿಸಿದ್ದಾರೆ. ಬೆಳಿಗ್ಗೆಯಿಂದಲೇ ಸಾರ್ವಜನಿಕರು ಮೈದಾನದಲ್ಲಿ ಓಡಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಹೆಚ್ಚಿಗೆ ಅಲ್ಲಿ ಭದ್ರತೆಗಾಗಿ ಹಾಕಿದಂತ ಬ್ಯಾರಿಕೇಡ್ಗಳನ್ನ ತೆರವು ಮಾಡಿದ್ದಾರೆ. ವಿವಾದಿತ ಜಾಗದಲ್ಲಿ 14 ಸಿಸಿಟಿವಿ ಕ್ಯಾಮೆರಾಗಳನ್ನು ಕೂಡ ಅಳವಡಿಸಿ ಯಾವುದೇ ಅಹಿತಕರ ಘಟನೆಗಳಾಗಬಾರದು ಮತ್ತು ಯಾವುದೇ ಗೊಂದಲಗಳ ಕಾರಣ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಬಂದೋಬಸ್ತ್ ಕೂಡ ಮಾಡಿದ್ದಾರೆ. ಎರಡೂ ಸಮುದಾಯಗಳ ಮುಖಂಡರ ಜೊತೆಯಲ್ಲಿ ಮಾತುಕತೆಯ ಬಳಿಕ ಅವರಲ್ಲಿ ವಿಶ್ವಾಸ ಮೂಡಿಸಿ ಈಗ ಈ ಪ್ರಕರಣ, ಈ ವಿವಾದ, ಈದ್ಗಾ ಮೈದಾನ ವಿವಾದ, ಶಿವಮೊಗ್ಗದ ಈದ್ಗಾ ಮೈದಾನ ವಿವಾದ ಸುಖಾಂತ್ಯ ಆಗಿದೆ. ನೋಡಿ, ಬ್ಯಾರಿಕೇಡ್ ಎಲ್ಲ ಹಾಕಿರೋದನ್ನ ತೆರೆದಿದ್ದಾರೆ. ಸಾರ್ವಜನಿಕರು ಈದ್ಗಾ ಮೈದಾನದಲ್ಲಿ ಓಡಾಡ್ತಾ ಇದ್ದಾರೆ. ಹೆಚ್ಚುವರಿಯಾಗಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಹಾಕಿದ್ದಾರೆ. ಜನ ಮೂವ್ಮೆಂಟ್ ಇದೆ, ಬ್ಯಾರಿಕೇಡ್ಗಳನ್ನು ತೆಗೆದಿದ್ದಾರೆ. ಪಾರ್ಕಿಂಗ್ ಮಾಡೋದು ಮತ್ತೊಂದು ಎಲ್ಲವೂ ಕೂಡ ಅಲ್ಲಿ ಸಲೀಸಾಗಿದೆ. ಸುಮಾರು 14 ಸಿಸಿಟಿವಿ ಕ್ಯಾಮೆರಾಗಳನ್ನು ಹಾಕಿದ್ದಾರೆ. ಎರಡೂ ಸಮುದಾಯಗಳ ಮುಖಂಡರನ್ನು ಕೂರಿಸಿ ಮಾತುಕತೆ ಆದ ನಂತರ ಈ ಪ್ರಕರಣ, ಈಗ ಈ ವಿವಾದ ಈಗ ಸುಖಾಂತ್ಯ ಕಂಡಿದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಶಿವಮೊಗ್ಗದ ಪ್ರತಿನಿಧಿ ಭೀಮಾ ನಾಯ್ಕ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಭೀಮಾ ನಾಯ್ಕ, ಏನೇನಾಯ್ತು ಈ ಪ್ರಕರಣದಲ್ಲಿ? ಸದ್ಯಕ್ಕೆಲ್ಲವೂ ಕೂಡ ಸುಖಾಂತ್ಯ ಆಗಿದೆಯಾ? ಏನ್ ಹೇಳ್ತಾರೆ ಎರಡು ಸಮುದಾಯದವರು? ಭೀಮಾ ನಾಯ್ಕ, ಬಹುಶಃ ಕಾಲ್ ಕಟ್ ಆಗಿದೆ, ಮತ್ತೆ ಸಂಪರ್ಕ ಮಾಡೋಣ ಭೀಮಾ ನಾಯ್ಕ ಅವರನ್ನ. ನೋಡಿ, ಶಿವಮೊಗ್ಗದ ಈದ್ಗಾ ಮೈದಾನ ವಿವಾದ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಎರಡು ಸಮುದಾಯಗಳ ನಡುವಿನ ಈ ಒಂದು ಗೊಂದಲ ಇದೆಲ್ಲವೂ ಕೂಡ ತಾರಕಕ್ಕೆ ಹೋಗುತ್ತೆ ಅನ್ನೋ ಲೆಕ್ಕಾಚಾರ ಇತ್ತು. ಆದ್ರೆ ಮಾತುಕತೆಯ ನಂತರ ಇದನ್ನ ಸರಿಪಡಿಸಿದ್ದಾರೆ. ಸುಖಾಂತ್ಯ ಕಂಡಿದೆ ಪ್ರಕರಣ.